ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಬೆಳಗಿನ ಜಾವ 8 ಗಂಟೆ ಟೈಮ್. ಈಗ నేను ವಾರಣಾಸಿ ಎಂಟ್ರಿ ಆಗಬೇಕು ಗುರು ನಾನು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಡೇ 3 ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಗುರು. ವೆಲ್ಕಮ್ ಟು ವಾರಣಾಸಿ ಗುರು. ಗುರುವೇ ಫೈನಲಿ ರ್ಯಾಪಿಡ್ ಅನ್ನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. अभी बोलेगा 150 वहाँ जाने का लगेगा 150. ಗುರುವೇ ಟೈಮ್ ನೋಡಿದ್ರೆ 12:45 ಗುರು. ನಾನಿನ್ನೂ ಟಿಫನ್ ಮಾಡಿಲ್ಲ. ಟಿಫನ್ ಹೋಗ್ಲಿ, ನಾನು ಬ್ರಷೇ ಮಾಡಿಲ್ಲ. ಸೊ ಬ್ರಷ್ ಮಾಡಿ ಟಿಫನ್ ಮಾಡ್ಕೊಂಡು ಟಿಫನ್ ಅಲ್ಲ ನನಗೆ ಊಟ ಟೈಮು. ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಗುರು. ನಾನು ಒಂದು ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೇನೆ. ಬಾಯ್. Welcome to Varanasi. बेन्हा देवी धाम प्रतापगढ़ जंक्शन. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದಾರೆ ಗುರುವೆ? ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ನಾನು ಜರ್ನಿ ಸ್ಟಾರ್ಟ್ ಮಾಡಿ ಇದಕ್ಕೆ ಮೂರನೇ ದಿನ ಎಲ್ಲಿಗಪ್ಪ ಬಂದಿದ್ದೀನಿ ಅಂತ ಅಂದ್ರೆ ವಾರಣಾಸಿಗೆ ಗುರುವೆ. ಹೌದು, ಕಾಶಿಗೆ ಗುರು ನಾನು ಬಂದಿರೋದು ಇವತ್ತು. ಯಾಕಂದ್ರೆ ನಾನ್ ಬಂದಿರೋದು ಪರ್ಪಸ್ ಮೇನ್ ಬಂದ್ಬಿಟ್ಟು ಕುಂಭಮೇಳಕ್ಕೆ ಬಂದವರು ಮತ್ತೆ ಮನೆಗೆ ಹೋಗ್ಬೇಕಂತೆ, ಅಲ್ಲಿಂದ ಎಲ್ಲಿಗೆ ಹೋಗ್ಬಾರ್ದಂತ ಹೇಳಿದ್ ಕೇಳಿದ್ದೀನಿ. ಸೊ ಹಾಗಾಗಿ ನಾನು ಪ್ಲಾನ್ ಮಾಡಿದ್ದು ಎಲ್ಲಿಗಪ್ಪ ಅಂತಂದ್ರೆ ಕುಂಭಮೇಳಕ್ಕೆ ಬಂದು ವಾರಣಾಸಿಗೆ ಮತ್ತೆ ಅಯೋಧ್ಯೆಗೆ ಹೋಗಕ್ಕಾಗಲ್ಲ. ಆ ಕಾರಣಕ್ಕೆ ಮೊದಲು ವಾರಣಾಸಿಗೆ ಬಂದು ಆಮೇಲೆ ಅಯೋಧ್ಯೆ ಹೋಗಿ ಲಾಸ್ಟ್ ಡೇ ಒಂದಿನ ಉಳಿಸ್ಕೊಂಡು ಕುಂಭಮೇಳಕ್ಕೆ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಆಮೇಲೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು 3 ದಿನ ಬಂದಿರೋದು ಎಲ್ಲಿಗಪ್ಪ ಅಂತಂದ್ರೆ ವಾರಣಾಸಿಗೆ. ವೆಲ್ಕಮ್ ಟು ವಾರಣಾಸಿ ಗುರು. ನನ್ನ ಫ್ರೆಂಡ್ ಲಾಸ್ಟ್ ಟೈಮ್ ಒಬ್ಬ ಬಂದಿದ್ದ ಇಲ್ಲಿಗೆ. ಅವನು ಕೂಡ ಮೊನ್ನೆ ಕುಂಭಮೇಳಕ್ಕೆ ಬಂದು ಒಂದು ಪ್ಲೇಸ್ ಮಾತ್ರ ನೋಡ್ಕೊಂಡು ಬಂದಿದ್ದಾನೆ ಕುಂಭಮೇಳದಲ್ಲಿ. ಸೊ ಅವನು ವಾರಣಾಸಿಗೆ ಮುಂಚೆ ಬಂದಿದ್ದ. ಸೊ ಅವನಿಗೆ ಪರಿಚಯ ಇರೋ ಒಂದು ರೂಮ್ ಅವ್ರದ್ದು ನಂಬರ್ ಕೊಟ್ಟಿದ್ದಾನೆ. ಸೊ ಅವ್ರನ್ನ ಕಾಲ್ ಮಾಡಿ ಮಾತಾಡಿದ್ದೀನಿ. ಇಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ ಅವ್ರ ಪ್ಲೇಸ್ ಬಂದ್ಬಿಟ್ಟು ನನಗೆ. ಸೊ ಹಾಗಾಗಿ ರೂಮ್ ಹತ್ರ ಹೋಗ್ಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟು ಬ್ಯಾಗ್ ಇಟ್ಟು ಆಮೇಲೆ ಗಂಗಾ ಸ್ನಾನಕ್ಕಂತ ಹೊರಡ್ತೀನಿ. ಸೊ ಇಲ್ಲಿ ನಾನು 1.5 ದಿನ ಇರ್ತೀನಿ. ಅಷ್ಟರಲ್ಲಿ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಕ್ ಆಗುತ್ತೆ ಅಷ್ಟನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ ಗಾಯ್ಸ್. ಮತ್ತೆ ಸಿಗೋಣ. ನೋಡಿ ವಾರಣಾಸಿ ರೈಲ್ವೆ ಸ್ಟೇಷನ್ ಹೇಗಿದೆಯಪ್ಪ ಅಂತ ಅಂದ್ರೆ ಹೀಗಿದೆ ಗುರು. ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೀವು ಅದನ್ನ ನೋಡ್ಬೇಡಿ, ಮಾತ್ರ ನೋಡಿ ಸಾಕು. ಟ್ರೈನ್ ಅಲ್ಲಿ ಯಾರೊಂದು ಚಪ್ಪಲಿ ಕೂಡ ದೇಪ್ ಬಿಟ್ಟವ್ರೆ. ಈಗ ಬರೀ ಕಾಲಲ್ಲಿ ಹೋಗೋ ತರ ಆಗ್ಬಿಟ್ಟಿದೆ. ಚಪ್ಪಲ್ ಇಲ್ಲ ಗುರು, ಬರೀ ಕಾಲಲ್ಲಿ ನಡೀತಾ ಇದ್ದೀನಿ. ನೋಡೋಣ, ಹೋಗೋ ತನಕ ಬರೀ ಕಾಲಲ್ಲೇ. ನಾನು ಆಕ್ಚುಲಿ ವಾರಣಾಸಿ ಅಯೋಧ್ಯೆ ಮುಗಿಸಿ ಕುಂಭಮೇಳದ ಸ್ನಾನ ಮಾಡ್ಬಿಟ್ಟು ಆಮೇಲೆ ಚಪ್ಪಲ್ನ ಇಲ್ಲೇ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೆ. ಬಟ್ ನೋಡಿ ದೇವ್ರು ಬರೀ ಕಾಲಲ್ಲೇ ಸುತ್ತು ಮಗನೆ ಅಂತ ಚಪ್ಪಲ್ಲೇ ಕಳೆದೋಗ್ಬಿಟ್ಟಿದೆ. ಈಗ ನಾನ್ ಹೋಗ್ಬೇಕಾಗಿರೋ ರೂಮ್ ಈಗ ಇಲ್ಲಿಂದ ಬಂದ್ಬಿಟ್ಟು 5 ಕಿಲೋಮೀಟರ್ ಇದೆ. ಸೊ ಯಾವ್ದಾದ್ರು ಒಂದು ಆಟೋನ ಬುಕ್ ಮಾಡ್ಕೊಬಿಟ್ಟು ಅಲ್ಲಿಗೆ ಹೋಗ್ತೀನಿ. ಸೊ ರಶ್ ಅಂತೂ ತುಂಬಾ ಇದೆ ಗುರು. ಯಾಕಡೆ ಆಟೋ ಸಿಗುತ್ತೆ ಅಂತ ಗೊತ್ತಿಲ್ಲ, ಮಾತ್ರ ಆಟೋ ಎಲ್ಲ ರಶ್ ಆಗಿದೆ. ಗುರುವೇ ಫೈನಲಿ ರ್ಯಾಪಿಡ್ ಅನ್ನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಫಸ್ಟ್ ಟೈಮ್ ರ್ಯಾಪಿಡ್ ಬುಕ್ ಮಾಡಿರೋದು ನಾನಿಲ್ಲಿ. ಒಂಥರ ಖುಷಿ ಆಗ್ತಾ ಇದೆ, ಸ್ವಲ್ಪ ಭಯನೂ ಆಗ್ತಾ ಇದೆ. ಇಲ್ಲಿಂದ 4 ಕಿಲೋಮೀಟರ್ ಇದೆ ಗುರು. ನಾನು ಹೋಗ್ಬೇಕಾಗಿರೋ ರೂಮ್ ಬಂದ್ಬಿಟ್ಟು. ಸೊ ಹೋಗ್ತಾ ಇದ್ದೇನೆ. ನನಗಿದು ಗೊತ್ತಿಲ್ಲ ಬುಕ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ನ ಕೇಳಿದೆ, ಅವ್ನು ಹೇಳ್ಕೊಟ್ಟ. ಸೊ ಮಾಡಿ ಹೋಗ್ತಾ ಇದ್ದೀನಿ. ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ರ್ಯಾಪಿಡೋದಲ್ಲಿ. ಅವ್ರಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬ್ರೋ, ನಾನು ರೂಮಿಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆದ್ಮೇಲೆ ಮತ್ತೆ ನನಗೆ ಕಾಲಭೈರವೇಶ್ವರ ಟೆಂಪಲ್ಗೆ ಬಿಡಿ ಅಂತ ಹೇಳ್ಬಿಟ್ಟು ಹೂ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಅಲಹಾಬಾದ್ 124 ಕಿಲೋಮೀಟರ್ ಇದೆ ಗುರುವೆ. ಕಬೀರ್ ಮುತ್ ಮಠ ಅಂತಿದೆ. ಅದು ಬಿಟ್ಟರೆ ವಿಶ್ವನಾಥ ಟೆಂಪಲ್ 3 ಕಿಲೋಮೀಟರ್ ಅಷ್ಟೇ ಇರೋದ್ರಿಂದ
ಸೊ ಬೈ ವಾಕ್ಯಬಲ್ಲೇ ಹೋಗ್ಬೋದು, ಆದ್ರೂ ಕೂಡ ಸುಮ್ಮನೆ ಏನಕ್ಕೆ ರಿಸ್ಕ್. ಸೊ ಹಾಗಾಗಿ ಅದನ್ನ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಹೋಗೋಣ ಕರ್ಕೊಂಡು. ಜಸ್ಟ್ ಚಿಲ್ ಯಾರ್. ನೀವು ಕೂಡ ಒಂದ್ಸಲ ಬನ್ನಿ ಗಾಯ್ಸ್ ಇಲ್ಲಿಗೆ. ವಿಡಿಯೋ ನೋಡ್ತಾ ಪ್ರತಿಯೊಬ್ರು ಕೂಡ ಅಲ್ಲಿಗೆ ಬನ್ನಿ ಅಂತ ಹೇಳ್ಕೊಳ್ತಿದ್ದೀನಿ. ಅಷ್ಟಂತೂ ಕಮ್ಮಿ ಇಲ್ಲ ಇಲ್ಲಿ ಮಾತ್ರ. ಮೇ ಬಿ ಇದು ಮಹಾಕುಂಭ ಮೇಳ ಮುಗಿದ ತನಕ ಹಿಂಗೆ ಅನ್ಸುತ್ತೆ ಮೋಸ್ಟ್ಲಿ. ಮಹಾಕುಂಭ ಮೇಳಕ್ಕೆ ಬಂದವರೆಲ್ಲ ಇಲ್ಲಿಗೆ ಬರೋದು ಸರಿಯೋ ಸಾಮಾನ್ಯವಾಗಿದೆ. ಸೊ ನಾವು ಮಹಾಕುಂಭ ಮೇಳಕ್ಕೆ ಮೊದಲು ಹೋಗಿಲ್ಲ, ಮೊದಲು ಇಲ್ಲಿಗೆ ಬಂದಿದ್ದೀವಿ. ನೆಕ್ಸ್ಟ್ ಮಹಾಕುಂಭ ಮೇಳಕ್ಕೆ ಹೋಗ್ತೀವಿ ಯಾವತ್ತು ಸಂಡೇ ಮಾರ್ನಿಂಗ್. ಇಲ್ಲಿ 2 ದಿನ, ನಾಳೆ ನಾಡಿದ್ದು ಅಯೋಧ್ಯೆಗೆ ಹೋಗ್ಬೇಕು. ಅಯೋಧ್ಯೆ ಮುಗಿಸ್ಕೊಂಡು ಭಾನುವಾರ ಬೆಳಗಿನ ಜಾವ ಮಹಾಕುಂಭಕ್ಕೆ. ಸೊ ಇವಾಗ ಬರ್ತಾ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ನೋಡಿ. ಇವಾಗ ಇಲ್ಲಿ ಅಷ್ಟು ಕ್ರೌಡ್ ಇಲ್ಲ ಗುರು, ಅಷ್ಟು ಟ್ರಾಫಿಕ್ ಕೂಡ ಇಲ್ಲ ಇಲ್ಲಿ. ಸೊ ಒಂಥರ ನಮ್ಮೂರ್ ತರನೇ ಮಾಡಿದ್ದಾರೆ ಡಿವೈಡರ್ ಇಲ್ಲಿ. ನಮ್ಮ ಊರಲ್ಲಿ ಸ್ವಲ್ಪ ಎತ್ತರ ಇದೆ, ಇಲ್ಲಿ ಸ್ವಲ್ಪ ಡೌನ್ ಇದೆ ಡಿವೈಡ್, ಅಂತ ಡಿಫ್ರೆನ್ಸ್. ಗುರುವೇ ನೋಡಿ, ಇಲ್ಲಿ ಈ ತರ ಆಟಗಳೆಲ್ಲ ಮಾಮೂಲಿಯಾಗಿ ನೋಡಕ್ ಹೋಗ್ತವೆ, ನಮ್ಮ ಕಡೆ ಸಿಗೋದಿಲ್ಲ. ಎಲ್ಲಿ ನೋಡಿದ್ರು ಮಹಾಕುಂಭ ಮೇಳದ ಸಾಂಗ್ ಗುರು, ಎಲ್ಲ ಕಡೆ ಅದೇ. ಗಲ್ಲಿಗಳೆಲ್ಲ ರಶ್ ಗುರು. ಮಹಾಕುಂಭ ಮೇಳದ ಎಫೆಕ್ಟ್ ಇದೆಲ್ಲ ಏನು ಮಾಡೋಂಗಿಲ್ಲ. ಲೈಫ್ ಟೈಮ್ ಒಂದ್ಸಲ ಬರುತ್ತೆ. ಸೊ ನೀವು ಕೂಡ ಒಂದ್ಸಲ ಇಲ್ಲಿ ಬನಾರಸ್ಗೆ ಬನ್ನಿ, ಸೊ ಕಾಶಿಗೆ ಬನ್ನಿ. ನಾವೇನು ವಾರಣಾಸಿ ಅಂತ ಹೇಳಿ ನಿಂತೀವಿ. ನೀವು ಒಂದ್ ಟೈಮ್ ಸಲ ಬಂದಿದ್ದೀವಿ ಅಂತ ಹೇಳ್ಕೊಳ್ತಾ ಅಷ್ಟೇ. ಸಲ ಸಿಗ್ತಾ ಇದೆ. ನಾನು ಏನ್ ಕತೆ ನನಗೆ ಬೇರೆ ಗೊತ್ತಾಗಲ್ಲ ರೂಟ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇಲ್ಲ ಗುರು, ತಪ್ಪ ಲೊಕೇಶನ್ ಹಾಕೊಂಡಿದ್ದಾರೆ. ಲೊಕೇಶನ್ ಹಾಕೊಂಡು ಓಡಿಸ್ತಾ ಅವ್ರೆ, ಪರವಾಗಿಲ್ಲ. ನನಗೆ ಹೊಸಬ ಅಲ್ವಾ ಬೇರೆ, ಏನಾದ್ರು ಸುಮ್ಮನೆ ಸುತ್ತಾಡ್ಸ್ಬಿಟ್ಟು ಅಷ್ಟಾಯ್ತು ಇಷ್ಟಾಯ್ತು ಅಂತ ಹೇಳ್ಬಿಟ್ರೆ ನಾವೇನು ಮಾಡೋಂಗಿರಲ್ಲ. ನೋಡಿ ಎಲ್ಲ ಕಡೆ ಅದೇ ತರ ಗಾಡಿ ಇಲ್ಲೊಂದಿದೆ. UP ಆಲ್ಮೋಸ್ಟ್ ಇದೆ. ಮತ್ತೆ ಎಲ್ಲ ಸೈಕಲ್ ಗಾಡಿಗಳಿಂದ ಚಾಲ್ತಿದ್ದಾವೆ. ನಮ್ಮ ಕಡೆ ಎಲ್ಲ ಚಾಲ್ತಿರಲಿಲ್ಲ, ಅವು ಫಾರಿನ್ ಕುರಿ. ಗುರುವೆ ಮತ್ತೆ ಏನು ಅಂತಂದ್ರೆ ವಾಲ್ ಪೇಂಟಿಂಗ್ ಫೇಮಸ್ ಅಲ್ಲಿ ಕಾಶಿ. ಸೊ ಎಲ್ಲಾ ವಾಲ್ಗಳ ಮೇಲೆ ಕೂಡ ಏನಾದ್ರೂ ಒಂದು ಕ್ರಿಯೇಟಿವ್ ಆಗಿ ವಾಲ್ ಪೇಂಟಿಂಗ್ ನ ಬಿಸಿರ್ತಾರೆ. ಅದನ್ನ ಕೂಡ ನೀವು ನೋಡ್ಬೋದು. ನಾನು ನಿಮಗೆ ತೋರಿಸ್ತೀನಿ ಆದಷ್ಟು ಎಕ್ಸ್ಪ್ಲೋರ್ ಮಾಡಿದಾಗ. हाँ अभी बोलेगा 150 वहाँ जाने का लगेगा, मतलब 150 इससे जाने का 100 दीजिए भाई। 100 हाँ कोई नहीं जाएगा। क्या भाई, बहुत मतलब कितना दूर है इधर? ट्रेनिंग क्राउड। ओह नहीं भाई, कितना दूर है इधर? कितना दूर है? दूर से मतलब नहीं है। क्राउड बहुत ज्यादा वहाँ पर। हाँ 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 ठीक है। ನೋಡಿ ಗುರು, ಗೊತ್ತಿಲ್ಲ ಅಂತ ಹೇಳಿ ಮಂಗ ಮಾಡ್ತಾ ಇದಾರೆ. 200 ರೂಪಾಯಿ ಅಂತೆ. ನೋಡೋಣ ಬನ್ನಿ, ಚೌಕಾಸಿ ಮಾಡಿ 200 ತಗೊಬರ್ತೀನಿ. ಕನ್ನಡದವ್ರು ಗುರು ನಾವು, ಅಷ್ಟು ಈಸಿಯಾಗಿ ಬಗ್ಬಾರ್ದು ಆಯ್ತಾ? ನೀವು ಅಷ್ಟೇ, ಎಲ್ಲಿ ಹೋದ್ರು ಕೂಡ ಚೌಕಾಸಿ ಮಾಡೋದನ್ನ ಕಲೀರಿ. ಓಕೆ, A few moments later. ಬಂದೆ ಗುರುವೆ, ಮೈ ರೂಮ್ಸ್ ಬನಾರಸ್. ನಾನು ಮೊದಲೇ ಹೇಳಿದ್ನಲ್ಲ, ಎಲ್ಲ ಕಡೆ ವಾಲ್ಗಳಲ್ಲಿ ಪೇಂಟಿಂಗ್ ನೋಡ್ಲಿಕ್ಕೆ ಸಿಗುತ್ತೆ. ಪೇಂಟಿಂಗ್ ಅಂತೂ ಸಕ್ಕತ್ತಾಗಿ ಬಿಡಿಸ್ತಾರೆ ಗುರು. ಎಲ್ಲ ಕಡೆ ಕೂಡ ಪೇಂಟಿಂಗ್ ಬಿಡಿಸೋರು ಗುರುವೆ. ನಾನು ನೋಡಿ ಈಗ ಇಲ್ಲಿಂದ ಬಂದಿದ್ದು, ಇಲ್ಲಿಂದ ಬಂದ್ಬಿಟ್ಟು ನಾನೀಗ ಮೈ ರೂಮ್ಸ್, ಈ ರೂಮ್ಗೆ ಬಂದಿದ್ದೆ ನಾನು. ಈಗ ನೆಕ್ಸ್ಟು ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ, ಕಾಲಭೈರವೇಶ್ವರ ಟೆಂಪಲ್ ಎಲ್ಲಿದೆ? ಕಾಲಭೈರವೇಶ್ವರ ಟೆಂಪಲ್ ನೋಡಿ ಇಲ್ಲಿದೆ. ಕಾಲಭೈರವೇಶ್ವರ ಟೆಂಪಲ್ ಮೊದಲು ಹೋಗ್ಬೇಕು. ನೆಕ್ಸ್ಟು ಕಾಶಿ ವಿಶ್ವನಾಥ್ ಟೆಂಪಲ್ಗೆ, ಅದಾದ್ಮೇಲೆ ದಶಾಶ್ವಮೇಧ ಘಾಟ್ಗೆ ಹೋಗ್ಬೇಕು. ಸಂಜೆ 6 ಗಂಟೆಗೆ ಅಲ್ಲಿ ಗಂಗಾರತಿ ಆಗುತ್ತೆ. ಸಾರಿ, ಅಲ್ಲಿ ಮಾರ್ನಿಂಗ್ ಆಗುತ್ತೆ. ಸಾರಿ ಅಲ್ಲಿ ಮಾರ್ನಿಂಗ್ ಆಗುತ್ತೆ. ಸೊ ಮಣಿಕರ್ಣಿಕಾ ಘಾಟಲ್ಲಿ ಸಂಜೆ ಆಗುತ್ತೆ 6-6:30. ಅದಾದ್ಮೇಲೆ ಹರಿಹರ ಘಾಟ್ ಬರುತ್ತೆ, ಚೇಟ್ಸಿಂಗ್ ಘಾಟ್ ಬರುತ್ತೆ, ಮದಾನಿ ಘಾಟ್ ಬರುತ್ತೆ, ತುಳಸಿ ಘಾಟ್ ಕೂಡ ಬರುತ್ತೆ, ಕಸ್ಸಿ ಘಾಟ್ ಬರುತ್ತೆ. ನೋಡೋಣ ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟು ಪ್ಲೇಸ್ನ ಕವರ್ ಮಾಡುವ. ಆದಷ್ಟು ಎಕ್ಸ್ಪ್ಲೋರ್ ಮಾಡಿ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡಿಬಿಟ್ಟು
ನಿಮಗೆ ನನ್ನ ಚಾನಲ್ ಅಲ್ಲಿ ತೋರಿಸ್ತೇನಂತೆ. ಸೊ ನೆಕ್ಸ್ಟ್ ಅಯೋಧ್ಯೆ ಗುರು. ಹಾಯ್ ಗುರುವೇ, ಫೈನಲಿ ನನ್ನ ರೂಮ್ ಕೂಡ ಬಂದಾಯ್ತು ಗುರು. ನಾನ್ ತಗೊಂಡಿರೋ ರೂಮ್ ಅಲ್ಲಿ ಡಾಮಿಟ್ರೀಸ್ ಅಂತ ಸಿಗುತ್ತೆ. ಸೊ ನೋಡಿ ಈ ತರ ಇರ್ತದೆ. ಇದಕ್ಕೆ ಪರ್ ಪರ್ಸನ್ 650 ಇರುತ್ತೆ ಬೇರೆ ಟೈಮಲ್ಲಿ. ಈಗ ಪೀಕ್ ಟೈಮ್ ಅಲ್ವಾ, ಸೊ ಹಾಗಾಗಿ ಒಬ್ಬರಿಗೆ 650ನ ಡಬಲ್ ಮಾಡಿದ್ದಾರೆ, ಅಂದ್ರೆ 1300 ಆಗುತ್ತೆ. 1200 ನಾನು ಕೊಟ್ಟಿರೋದು. ಈಗ ಬಾರ್ಗೇನ್ ಮಾಡಿದ್ರು ಬಿಡಲಿಲ್ಲ ಗುರುವೆ. ಆಗಲ್ಲ ಸರ್ ಅಂತ ಹೇಳ್ಬಿಟ್ಟು ಫೈನಲಿ ತಗೊಂಡಿದ್ದೀನಿ ನಾನು. ಇಲ್ಲಿಂದ ಅಷ್ಟು ಘಾಟ್ ನಾನು ನಿಮ್ಗೆ ಮುಂಚೆ ಹೇಳಿದೆ, ಅಷ್ಟು ಘಾಟಲ್ಲಿ ಎಲ್ಲೂ ಕೂಡ ಗಂಗಾರತಿ ನಡೀತಾ ಇಲ್ವಂತೆ. ಒಂದು ಘಾಟಲ್ಲಿ ಮಾತ್ರ ನಡೀತಾ ಇದೆ. ಆ ಘಾಟ್ ಹೆಸರು ಹಸಿ ಘಾಟ್ ಅಂತ ಹೇಳ್ಬಿಟ್ಟು, ಆ ಹಸಿ ಘಾಟಲ್ಲಿ ಮಾತ್ರ ನಡೀತಾ ಇದೆ ಗಂಗಾರತಿ. ಸೊ ಸಂಜೆ 6 ಗಂಟೆಗೆ ಇದೆ ಅಂತೆ. ಅಷ್ಟರಲ್ಲಿ ಕಾಲಭೈರೇಶ್ವರ ಟೆಂಪಲ್ಲು ಪ್ಲಸ್ ಕಾಶಿ ವಿಶ್ವನಾಥ ಟೆಂಪಲ್ಲು ಇಷ್ಟನ್ನು ನೋಡ್ಬೇಕು ನಾನು 6 ಗಂಟೆ ಒಳಗಡೆ. ಇಲ್ಲ ಅಂತಂದ್ರೆ ಅಷ್ಟರಲ್ಲಿ ಒಂದು ಟೆಂಪಲ್ ಮುಗಿಸ್ಕೊಬಿಟ್ಟು ಸಂಜೆ 6 ಗಂಟೆಗೆ ಹಸಿ ಘಾಟ್ಗೆ ಹೋಗ್ಬಿಟ್ಟು ಗಂಗಾರತಿ ನೋಡ್ಕೊಂಡು ಮಾರ್ನಿಂಗ್ ಬೇಗ ಎದ್ಬಿಟ್ಟು ಚೆಕ್ಔಟ್ ಮಾಡಿ ಅಲ್ಲಿಂದ ಕಾಶಿ ವಿಶ್ವನಾಥ ಟೆಂಪಲ್ ನೋಡ್ಕೊಬಿಟ್ಟು ಹಂಗೆ ಜೈ ಅನ್ನೋದು. ಎಲ್ಲಿಗಪ್ಪ ಅಂತಂದ್ರೆ ಅಯೋಧ್ಯೆಗೆ. ಗುರುವೆ ಟೈಮ್ ನೋಡಿದ್ರೆ 12:45 ಗುರು. ನಾನಿನ್ನೂ ಟಿಫನ್ ಮಾಡಿಲ್ಲ. ಟಿಫನ್ ಹೋಗ್ಲಿ, ನಾನು ಬ್ರಷೇ ಮಾಡಿಲ್ಲ. ಸೊ ಬ್ರಷ್ ಮಾಡಿ ಟಿಫನ್ ಮಾಡ್ಕೊಂಡು, ಟಿಫನ್ ಅಲ್ಲ ನನಗೆ ಊಟ ಟೈಮು, ಊಟ ಮಾಡ್ಕೊಂಡು ಮತ್ತೆ ಸಿಗ್ತೇನೆ ಗುರು. ನಾನು ಒಂದು ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೇನೆ. ಬಾಯ್.